ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಜ್ಞಾನದೀಪ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 21/2/2024 ನಡೆದ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ನ ಜನರಲ್ ನಾಲೆಡ್ಜ್ ಜಿಕೆ ಪರೀಕ್ಷೆಯ ಒಂದು ಸಂಭಾವ್ಯ ಸರಿ ಉತ್ತರಗಳು ಕೀ ಆನ್ಸರ್ಸ್ನ ನಾವಿಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೇವೆ. ಕೀ ಆನ್ಸರ್ಸು ಸ್ನೇಹಿತರೆ, ದೀಸ್ ಆರ್ ನಾಟ್ ದಿ ಫೈನಲ್ ಕೀ ಆನ್ಸರ್. ಅಂದರೆ ಇದು ಗೋರ್ಮೆಂಟಿಂದ ಬರ್ತಕ್ಕಂಥ ಅಫಿಷಿಯಲ್ ಕೀ ಆನ್ಸರ್ಸ್ ಅಲ್ಲ. ಇದು ನಿಮ್ಮ ಗಮನಕ್ಕಿರಲಿ. ದೇ ಆರ್ ನಾಟ್ ಅಫಿಷಿಯಲ್ ಕೀ ಆನ್ಸರ್ಸ್. ದಿಸ್ ಈಸ್ ಜಸ್ಟ್ ಫಾರ್ ರೆಫರೆನ್ಸ್. ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಜಸ್ಟ್ ಫಾರ್ ರೆಫರೆನ್ಸ್ ವಿ ಆರ್ ಪುಟಿಂಗ್ ಫಾರ್ ಕೀ ಆನ್ಸರ್ಸು. ಅದೇ ರೀತಿಯಾದಂಥ ಯಾವೆಲ್ಲ ಪ್ರಶ್ನೆಗಳು ಬಂದಿದ್ದು, ಪಾಲಿಟಿಯಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸು ಸಪ್ರೇಟಾಗಿ ಬೇರೆ ವಿಡಿಯೋಲ್ಲಿ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಇವು ನಿಮ್ಮ ಗಮನಕ್ಕಿರಲಿ. ಇವು ಅಂತಿಮ ಕೀ ಪ್ರಶ್ನೆಗಳೆಲ್ಲ ಅಫಿಷಿಯಲ್ ಕೀ ಆನ್ಸರ್ಸ್ ಅಲ್ಲ. ದೇ ಆರ್ ಜಸ್ಟ್ ಅ ರೆಫರೆನ್ಸ್, ಸಂಭಾವ್ಯ ಉತ್ತರಗಳಾಗಿರ್ತವೆ. ಇಫ್ ದೇರ್ ಆರ್ ಸಮ್ ಎನಿ ಮಿಸ್ಟೇಕ್ಸ್ ಇನ್ ದ ಕೀ ಆನ್ಸರ್ಸ್, ಪ್ಲೀಸ್ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಬಾಕ್ಸ್. ವಿಲ್ ಟ್ರೈ ಟು ಕರೆಕ್ಟ್ ಇಟ್. ಸೊ ಜಸ್ಟ್ ಮೂವ್ ಆನ್ ಟು ದ ಕೀ ಆನ್ಸರ್ಸ್. ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಬೌಟ್ ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂದರೆ ವಿಚ್ ಈಸ್ ನಾಟ್ ಟ್ರೂ ಅಂತಿದ್ದಾರೆ. ನೀವು ಕ್ವಶನನ್ನು ಅಬ್ಸರ್ವ್ ಮಾಡಿದಾಗ ಆಲ್ ಆಫ್ ದ ಅಬೋವ್ ಈಸ್ ನಾಟ್ ಟ್ರೂ ಅಂತ ಇದು ಕರೆಕ್ಟ್ ಆಗುತ್ತೆ. ದೆನ್ ಸೆಕೆಂಡ್ ಕ್ವಶನ್ ನೋಡಿ, ನೇಮ್ ದ ಕಮಿಟಿ ಅಪಾಯಿಂಟೆಡ್ ಇನ್ 1986 ಬೈ ರಾಜೀವ್ ಗಾಂಧಿ ರಿವೈಟಲೈಸೇಷನ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಫಾರ್ ಡೆಮೋಕ್ರಸಿ ಆ್ಯಂಡ್ ಡೆವಲಪ್ಮೆಂಟ್. ಇದಕ್ಕೆ ಸರಿಯಾದ ಉತ್ತರ LM ಸಿಂಘ್ವಿ ಕಮಿಟಿ, ಆಪ್ಷನ್ 2 ಸ್ನೇಹಿತರೆ. ದೆನ್ ಥರ್ಡ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಸೋರ್ಸ್ ಆಫ್ ಫಂಡ್ ಆಫ್ ಪಂಚಾಯತ್ಸ್ ಇನ್ ಕರ್ನಾಟಕ ಅಂತಿದೆ. ಇದು ಆಪ್ಷನ್ 4 ಆಗುತ್ತೆ. ದಟ್ಸ್ ಅ ಲೋನ್ಸ್ ಫ್ರಮ್ ನ್ಯಾಷನಲೈಸ್ಡ್ ಬ್ಯಾಂಕ್ಸಿಂದ ಏನು ಬರುತ್ತಲ್ಲ, ದಿಸ್ ಈಸ್ ನಾಟ್ ದಿ ಸೋರ್ಸ್ ಆಫ್ ಫಂಡ್ಸ್. ಈ ಮೇಲ್ಗಡೆ ಇರುವೆಲ್ಲ ಲೋನ್ಸ್ಗೆ ಅದು ಸೋರ್ಸ್ ಆಗುತ್ತೆ, ವಿಚ್ ಈಸ್ ನಾಟ್ ಅಂತ ಕೇಳಿದ್ದಾರೆ. ಸೊ ಲೋನ್ಸ್ ಫ್ರಮ್ ನ್ಯಾಷನಲೈಸ್ಡ್ ಬ್ಯಾಂಕ್. ದೆನ್ ಫೋರ್ತ್ ಕ್ವಶನ್ಸ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ವರ್ಕಿಂಗ್ ಟುವರ್ಡ್ಸ್ ದಿ ಇಂಪ್ರೂವ್ಮೆಂಟ್ ಆಫ್ ರೂರಲ್ ಲೋಡ್ಸ್ ಆ್ಯಂಡ್ ದೇರ್ ಮೇಂಟೆನೆನ್ಸ್ ಇದೆ. ಇದು ಫೋರ್ತ್ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಸೆಕೆಂಡ್ ಒನ್ ಸ್ನೇಹಿತರೆ. ಸೊ ಇದು ಫೋರ್ತ್, ನಮ್ಮ ಕೆರೆ ನಮ್ಮ ರಸ್ತೆ ಎಲ್ಲ ಇದು ಬರಲ್ಲ. ಸೊ 1, 2, 3 ಈಸ್ ದಿ ಕರೆಕ್ಟ್ ಆನ್ಸರ್. ದಟ್ಸ್ ಅ ಸೆಕೆಂಡ್ ಆನ್ಸರ್. ಸರಿನಾ? ಸೊ ದೆನ್ ಫಿಫ್ತ್ ಕ್ವಶನ್ ನೋಡಿ, ಮ್ಯಾಚ್ ದ ಲಿಸ್ಟ್ ವಿತ್ ಲಿಸ್ಟ್ 2 ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ಇದೆ. ಅಂದರೆ ಲೋಕಲ್ ವಿಂಡ್ಸ್ ಕೊಟ್ಟಿದ್ದಾರೆ ಮತ್ತು ಅವು ಯಾವ್ಯಾವ ರೀಜನಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ 5-1 ಸ್ನೇಹಿತರೆ. ಸರಿನಾ? ಸೊ ಇಲ್ಲಿ 5 ಕ್ವಶನ್ಸ್ ನೋಡಿದ್ವಿ. ನೆಕ್ಸ್ಟ್ ಹೋಗೋಣ. 6, ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ಮೋಸ್ಟ್ ಇನ್ಸಿಗ್ನಿಫಿಕೆಂಟ್ ಡೀಪ್ sea ocean deposit. This I am doubtful, I am not able to get the answer. So if anybody knows about this 6th the answer ಗೊತ್ತಿದೆ, please let us know in comment section. ಆಯಿತಾ? ನಮಗೂ ಕೂಡ ಗೊತ್ತಾಗಲಿ ಇದು. ದೆನ್ 7th ಒನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎನ್ ಇಂಟ್ರೂಸಿವ್ ಟೈಪ್ ಆಫ್ ಇಗ್ನಿಯಸ್ ರಾಕ್ಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಸಾಲ್ಟ್ ಇಗ್ನಿಯಸ್ ರಾಕ್. ಏಕೆಂದರೆ ಇದು ಎಕ್ಸ್ಟ್ರೂಸಿವ್ ರಾಕ್ಸ್ ಸ್ನೇಹಿತರೆ. ಇದು ನಿಮಗೆ ನೆನಪಿರಲಿ, ಬಸಾಲ್ಟ್ ಇದು ಎಕ್ಸ್ಟ್ರೂಸಿವ್ ಇಗ್ನಿಯಸ್ ರಾಕ್ಸ್ ಆಗಿರೋದ್ರಿಂದ ಫಸ್ಟ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ 8ನೇ ಕ್ವಶನ್ಸ್ ನೋಡಿ, ಇಲ್ಲಿ ಲಿಸ್ಟ್ ಸ್ಯಾಂಡ್ ಸ್ಟೋನು ಮತ್ತು ಮೆಟಮಾರ್ಫಿಕ್ ರಾಕ್, ಅದರ ಲಿಸ್ಟ್ 2 ಅಲ್ಲಿ ಮೆಟಮಾರ್ಫಿಕ್ ಕೊಟ್ಟಿದ್ದಾರೆ. ಇಲ್ಲಿ ಬೇರೆ ಯಾವ ರಾಕಿಂದ ಮೆಟಮಾರ್ಫಿಕ್ ರಾಕ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆನ್ಸರ್ 2 ಸ್ನೇಹಿತರೆ. ನಾವು ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಫಾರ್ ಓನ್ಲಿ ಕೀ ಆನ್ಸರ್ಸ್. ಆಯಿತಾ? ನಿಮಗೆ ಸಪ್ರೇಟಾಗಿ ಸಬ್ಜೆಕ್ಟ್ ವೈಸ್ ಯಾವುದೆಲ್ಲ ಕ್ವಶನ್ ಬಂದಿದೆ ಅನಲೈಸ್ ಮಾಡಬೇಕಂದ್ರೆ ವಿಲ್ ಮೇಕ್ ಅ ಸಪ್ರೇಟ್ ವಿಡಿಯೋ. ಇಲ್ಲಿ ವಿ ಆರ್ ಗೋಯಿಂಗ್ ಫಾರ್ ಓನ್ಲಿ ಕೀ ಆನ್ಸರ್ಸ್. ಸರಿನಾ? 9ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಹಿಲ್ಸ್ ಈಸ್ ಕನೆಕ್ಟಿಂಗ್ ಲಿಂಕ್ ಆಫ್ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್. ವೆರಿ ಈಸಿ ಕ್ವಶನ್. 9ನೇದು ನೀಲಗಿರಿ ಹಿಲ್ಸ್. ಇದು ಕನೆಕ್ಟ್ ಆಗುತ್ತಲ್ಲ, ಇನ್ನು ವೆಸ್ಟರ್ನ್ ಘಾಟ್ಸು ಮತ್ತು ಈಸ್ಟರ್ನ್ ಘಾಟ್ಸ್ ಕನೆಕ್ಟ್ ಆಗೋದು ನೀಲಗಿರಿ ಹಿಲ್ಸ್ ಸ್ನೇಹಿತರೆ. ಸರಿನಾ? ದೆನ್ 10ನೇ ಕ್ವಶನ್ ನೋಡಿ, ದ 2 ಫಿಸಿಯೋಗ್ರಾಫಿಕ್ ಡಿವಿಷನ್ಸ್ ಆಫ್ ಕರ್ನಾಟಕ ಪ್ಲಾಟೋ ಆರ್. ಸೊ ಇದು 4th ಒನ್ನು ಮಾರ್ವಾರ್ ಆ್ಯಂಡ್ ಡೆಕ್ಕನ್ ಪ್ಲಾಟೋ ಅಂತ ಬರುತ್ತೆ. ಸರಿನಾ? ಸೊ ಇದರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಲೆಟ್ ಅಸ್ ನೋ ಇನ್ ಕಮೆಂಟ್ ಸೆಕ್ಷನ್. ಸರಿನಾ? ನೆಕ್ಸ್ಟು 11ನೇ ಕ್ವಶನ್ ನೋಡಿ, ಮ್ಯಾಚ್ ದ ಲಿಸ್ಟು ಒರಿಜಿನ್ ಆಫ್ ದ ರಿವರ್ ಕೊಟ್ಟಿದ್ದಾರೆ. ದೆನ್ ಅದರದ್ದು ನೇಮ್ ಆಫ್ ದ ರಿವರ್ಸ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ 2 ಸ್ನೇಹಿತರೆ. ಸರಿನಾ? ಸೊ ಮುಂದಿನ ಪ್ರಶ್ನೆ, ಹೂ ಗೇವ್ ದ ಕಾನ್ಸೆಂಟ್ರಿಕ್ ಝೋನ್ ಮಾಡೆಲ್ ಆಫ್ ದ ಅರ್ಬನ್ ಸ್ಟ್ರಕ್ಚರ್ ಇದೆ. ಇದು EW ಬರ್ಗೇಸ್ ಅವರು ಈ ಮಾಡೆಲ್ದು ಕೊಟ್ಟಿದ್ದಾರೆ. ಯಾವುದು ಅರ್ಬನ್ಸ್ ಕಾನ್ಸೆಂಟ್ರಿಕ್ ಝೋನ್ ಮಾಡೆಲ್ ಆಫ್ ಅರ್ಬನ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ 1. ದೆನ್ 13th ಕ್ವಶನ್, ವಿಚ್ ಅಮಂಗ್ ದ ಫಾಲೋಯಿಂಗ್ ಕ್ಲೌಡ್ಸ್ ಆರ್ ಅಕಂಪನಿಡ್ ಬೈ ಕನ್ವೆಕ್ಷನಲ್ ರೈನ್, ಲೈಟ್ನಿಂಗ್ ಆ್ಯಂಡ್ ಥಂಡರ್. ಇದಕ್ಕೆ ಸರಿಯಾದ ಉತ್ತರ ಕ್ಯುಮ್ಲೋ ನಿಂಬಸ್ ಕ್ಲೌಡ್ಸ್ ಸ್ನೇಹಿತರೆ. 4th ಒನ್ ಆನ್ಸರ್. ದೆನ್ 14th, ವಿಚ್ ಸೆಟ್ ಆಫ್ ಫ್ಯಾಕ್ಟ್ಸ್ ಈಸ್ ಟ್ರೂ ಫಾರ್ ದ ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ದಿ ಆಸ್ಟ್ರೇಲಿಯಾ. ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಆಸ್ಟ್ರೇಲಿಯಾಗೆ ಸಂಬಂಧಪಟ್ಟಂಗೆ ಯಾವ ಸ್ಟೇಟ್ಮೆಂಟ್ ಟ್ರೂ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ 1, 2, 4 ದಟ್ ಈಸ್ ಆಪ್ಷನ್ ನಂಬರ್ 4 ಸ್ನೇಹಿತರೆ. ಸರಿನಾ? ಸೊ 15th ಕ್ವಶನ್ ನೋಡಿ,
In the Andaman Island group, the Netaji Subhash Chandra Bose Island was formerly known as earlier name of that Subhash Chandra Bose Island. The earlier ಹೆಸರು ಏನಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರಾಸ್ ಐಲ್ಯಾಂಡ್ ಸ್ನೇಹಿತರೆ, ಸರಿನಾ. ದೆನ್ 16ನೇದು, ದ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಈಸ್ ಕಂಪೈಲ್ಡ್ ಆ್ಯಂಡ್ ಪಬ್ಲಿಷ್ಡ್ ಬೈ ಅಂತ ಕೇಳಿದ್ದಾರೆ. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, ಆಪ್ಷನ್ 1. ದೆನ್ 17ನೇದು, ದ ಮೇನ್ ಏಮ್ ಆಫ್ ಅ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಈಸ್ ಅಂತ ಹೇಳಿದ್ದಾರೆ. ಟು ಎಲಿಮಿನೇಟ್ ಕೆಮಿಕಲ್ ಪೆಸ್ಟಿಲೈಡ್ಸ್ ಆ್ಯಂಡ್ ಪ್ರಮೋಷನ್ ಆಫ್ ಗುಡ್ ಅಗ್ರೋನಾಮಿಕ್ ಪ್ರಾಕ್ಟೀಸಸ್, ಸರಿನಾ. ನೆಕ್ಸ್ಟ್ ನೋಡಿ 18ನೇದು, ದ ರೇಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ GST ಇಂಪೋಸ್ ಆನ್ ಗೋಲ್ಡ್ ಮೇಲೆ ಎಷ್ಟು GST ಇದೆ ಅಂತ ಕೇಳಿದ್ದಾರೆ. 18th ಕ್ವಶನ್ನು. ಆನ್ಸರ್ ಈಸ್ 3%. ದಟ್ ಈಸ್ ಆಪ್ಷನ್ ನಂಬರ್ 2. 19th ನೋಡಿ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ FRBM ಆ್ಯಕ್ಟ್ ಏನನ್ನು ಕರಿತೀವಲ್ಲ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪ್ರಕಾರ ದಿಸ್ ಏಮ್ಸ್ ಟು, ಅದ್ರದ್ದು ಏನು ಏಮ್ ಇದೆ ಅಂತ, ಟು ಎಲಿಮಿನೇಟ್ ರೆವೆನ್ಯೂ ಡೆಫಿಸಿಟ್ ಆ್ಯಂಡ್ ರೆಡ್ಯೂಸ್ ದಿ ಫಿಸ್ಕಲ್ ಡೆಫಿಸಿಟ್. ದಟ್ ಈಸ್ ಆಪ್ಷನ್ ನಂಬರ್ 4. ದೆನ್ 20th ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಹ್ಯಾಸ್ ಅ ಫಸ್ಟ್ ರ್ಯಾಂಕ್ ಅಂಡರ್ ವರ್ಲ್ಡ್ ಫ್ರೆಶ್ ಫ್ರೀಡಮ್ ರ್ಯಾಂಕ್ ಅಂತ ಇದೆ. ಅದು ಬಂದುಬಿಟ್ಟು ನಾರ್ವೆ. ದಟ್ ಈಸ್ ಆಪ್ಷನ್ ನಂಬರ್ 4 ಸ್ನೇಹಿತರೆ. ಸೊ 21 ಬಂದುಬಿಟ್ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಷಿಯಲ್ ಗೂಡ್ಸ್ ಅಂತ ಕೇಳಿದ್ದಾರೆ. ಸೊ ನೀವು ಇದನ್ನು ಅಬ್ಸರ್ವ್ ಮಾಡಿದ್ರೆ ಆಪ್ಷನ್ 3 and 4 ಬರುತ್ತೆ. ದಟ್ ಈಸ್ ಆಪ್ಷನ್ ನಂಬರ್ 2 ಸ್ನೇಹಿತರೆ. ದೆನ್ 22nd ಬಂದುಬಿಟ್ಟು, ವಿಚ್ ವಾಸ್ ದ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟರ್ಡ್ ಅಂಡರ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ 1904 ಆ್ಯಂಡ್ ಇನ್ ವಿಚ್ ಇಯರ್ ಇಟ್ ವಾಸ್ ರಿಜಿಸ್ಟರ್ಡ್ ಅಂತ ಇದೆ. ಇದು ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ 1905, ಆಪ್ಷನ್ 1, ಸರಿನಾ. So this 23rd question, I am doubtful, I don't know, I didn't get the exact answer, so I didn't want to tell the ಯಾವುದಂತ ಗೊತ್ತಿರಲಿಲ್ಲ. ಸೊ ಪ್ಲೀಸ್ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೆ ಏನಾದ್ರು ಗೊತ್ತಿದ್ದರೆ ನಮಗೂ ಕೂಡ ತಿಳಿಸಿ ಸ್ನೇಹಿತರೆ. ಅದೇ ರೀತಿ 24th ಬಂದುಬಿಟ್ಟು, ಮಾನಿಟರಿಯಲ್ ಪ್ರೋಟೋಕಾಲ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್. ಇದು ಓಝೋನ್ ಲೇಯರ್ ಡಿಫ್ರೆಷನ್. ನೆನಪಿರಲಿ ಸ್ನೇಹಿತರೆ, ಮೊನೊಟ್ರಿಯಲ್ ಪ್ರೋಟೋಕಾಲು, ಆಮೇಲೆ ಈ ಕ್ಯೂಟೋ ಪ್ರೋಟೋಕಾಲು, ಪ್ಯಾರಿಸ್ ಕ್ಲೈಮೇಟ್ ಚೇಂಜು. ಸೊ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕನ್ವೆನ್ಷನ್ಸು ಅಥವಾ ಪ್ರೋಟೋಕಾಲ್ಸು ಎಕ್ಸಾಮ್ಸಲ್ಲಿ ಬರುತ್ತೆ. ಸೊ ಇಲ್ಲಿ ಈ ಎಕ್ಸಾಮಲ್ಲಿ ಕೂಡ ಬಂದಿದೆ. ದೆನ್ 25th ನೋಡಿ, ಡಿಸೀಸ್ ಹೆಸರು ಕೊಟ್ಟಿದ್ದಾರೆ, ಅದು ಯಾವ ಪಾಲ್ಯೂಷನಿಂದ ಆಗುತ್ತೆ ಅಂತ ಕೇಳಿದ್ದಾರೆ. ಮ್ಯಾಚ್ ದ ಯಾವುದು ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2 and 4 ಸ್ನೇಹಿತರೆ. ಇಟೈ ಕ್ಯಾಡ್ಮಿಯಮಿಂದ ಆಗುತ್ತೆ, ಮತ್ತು ಎಂಪಿಸೇಮಾ ಸ್ಮೋಕ್ ಆಫ್ ಸಿಗರೇಟ್ಸಿಂದ ಆಗುತ್ತೆ ಸ್ನೇಹಿತರೆ. ಸೊ 2 and 4 ಜೊತೆ ಆಪ್ಷನ್ ನಂಬರ್ 3 ಈಸ್ ದಿ ಕರೆಕ್ಟ್ ಆನ್ಸರ್. ದೆನ್ 26 ನೋಡಿ, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮಾನಿಟರಿಂಗ್ ದಿ EIA ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ದೆನ್ 27 ನೋಡಿರಿ, ದ ರೇಷಿಯೋ ಬಿಟ್ವೀನ್ ಎನರ್ಜಿ ಫ್ಲೋ ಎಟ್ ಡಿಫ್ರೆಂಟ್ ಪಾಯಿಂಟ್ಸ್ ಇನ್ ಎ ಫುಡ್ ಚೇನ್ ಈಸ್ ನೋನ್ ಆ್ಯಸ್ ಅಂತ ಕೇಳಿದ್ದಾರೆ. ದಟ್ ಈಸ್ ಇಕಲಾಜಿಕಲ್ ಎಫಿಷಿಯನ್ಸಿ, ಆಪ್ಷನ್ ನಂಬರ್ 2. ದೆನ್ 28th ಕ್ವಶನ್ ನೋಡಿ, ಮ್ಯಾಚ್ ದ ಲಿಸ್ಟ್ ಮೆಥಡ್ ಆಫ್ ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ ವಿತ್ ಲಿಸ್ಟ್ ಟು ಟರ್ಮ್ಸ್ ಪರ್ಟೈನಿಂಗ್ ಟು ಮೆಥಡ್ಸ್ ಆ್ಯಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಯೂಸಿಂಗ್ ದಿ ಕೋಟ್ಸ್ ಗಿವನ್ ಬಿಲೋ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ 4th ಸ್ನೇಹಿತರೆ, ಸರಿನಾ. ನೀವು ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಸೊ ಆಪ್ಷನ್ ನಂಬರ್ ಈಸ್ 4. ದೆನ್ ಕ್ವಶನ್ ನಂಬರ್ 29th, ಇನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವೇಸ್ಟ್ ಯುಟಿಲೈಸೇಷನ್ ಈಸ್ ಅಚೀವ್ಡ್ ಬೈ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರೀಯೂಸ್, ರೀಕ್ಲೇಮೇಷನ್ ಆ್ಯಂಡ್ ರೀಸೈಕ್ಲಿಂಗ್. ದಟ್ ಈಸ್ ಆಪ್ಷನ್ ನಂಬರ್ 2. ದೆನ್ 30th, ಗ್ರೀನ್ ಅಕೌಂಟಿಂಗ್ ಮೀನ್ಸ್ ಮೆಜರಿಂಗ್ ದಿ ನ್ಯಾಷನಲ್ ಇನ್ಕಮ್ ಆಫ್ ದ ಕಂಟ್ರಿ ಟೇಕಿಂಗ್ ಇನ್ ಟು ಅಕೌಂಟ್ ದ ಎಸ್ಟಿಮೇಷನ್ ಆಫ್ ಅಂತಿದೆ. ಪಾಲ್ಯೂಷನ್ ಮತ್ತು ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ನ ಅಕೌಂಟ್ ತೊಗೊಂಡು ಇದನ್ನು ಮಾಡ್ತಾರೆ. ಇದು ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ. ನಾನು ಮೊದಲೇ ತಿಳಿಸಿದಾಗೆ ವಿ ಆರ್ ಜಸ್ಟ್ ಗೋಯಿಂಗ್ ಫಾರ್ ಕೀ ಆನ್ಸರ್ಸ್. ನಾನು ಎಕ್ಸ್ಪ್ಲನೇಷನ್ ಏನೂ ಕೊಡ್ತಾ ಇಲ್ಲ ಸರಿಯಾಗಿ, ಯಾಕಂದರೆ ಮುಂದೆ ನಿಮಗೆ ಬೇಕಂದರೆ ಕ್ವಶನ್ಸ್ ಮೇಲೆ ಕ್ವಶನ್ಗಳನ್ನ ಯಾವ ರೀತಿ ಕ್ವಶನ್ ಬಂದಿದೆ, ಯಾಕೆ ಇದೇ ಕರೆಕ್ಟ್ ಆನ್ಸರ್ ಅಂತ ನಾವು ಮುಂದಿನ ಒಂದು ವಿಡಿಯೋಗಳಲ್ಲಿ ತರೋಣ. ಮುಂದಿನ ಪ್ರಶ್ನೆ ನೋಡಿ, 31ನೇದು, ಕನ್ಸಿಡರ್ ದಿ ಫಾಲೋಯಿಂಗ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಕ್ರಾಸ್ ಪಾಸ್ಡ್ ಬೈ ಪಾರ್ಲಿಮೆಂಟ್ ಇನ್ 2005. ಇದನ್ನೆಲ್ಲ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌನ್ ಗಿವ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ 31st ಇದಕ್ಕೆ ಸರಿಯಾದ ಉತ್ತರ 2 ಸ್ನೇಹಿತರೆ. 1, 3, 4 and 5 ಸ್ಟೇಟ್ಮೆಂಟ್, ಸರಿನಾ. ಇದು ನಿಮ್ಮ ಗಮನಕ್ಕಿರಿ. ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಹೋಮ್ ಮಿನಿಸ್ಟರ್ ಹೆಡ್ಸ್ ದಿ NDMA. ಇಲ್ಲ, ಇಲ್ಲಿ ಪ್ರೈಮ್ ಮಿನಿಸ್ಟರ್ ಹೆಡ್ಸ್ ದಿ NDMA. ಸೊ ಅದರ ಸಂಬಂಧ ಸೆಕೆಂಡ್ ತಪ್ಪಾಗುತ್ತೆ, ಸರಿನಾ. ಸೊ ಅದಕ್ಕೆ ಸರಿಯಾದ ಉತ್ತರ 1, 3, 4, 5. ಸೊ ಆಪ್ಷನ್ ನಂಬರ್ 2. ದೆನ್ 32 ಕ್ವಶನ್ಸ್ ನೋಡಿ, ವಿತ್ ರೆಫರೆನ್ಸ್ ಟು ರಿವಾಲ್ಟ್ ಆಫ್ 1857 ಯಾವ್ಯಾವ ಪ್ಲೇಸಲ್ಲಿ ಯಾವ ಇಂಗ್ಲೀಷ್ ಆಫೀಸರ್ಸ್ ಇದ್ದರು ಅಂತ ಕೇಳಿದ್ದಾರೆ. ಅದೇ ರೀತಿ ಇನ್ನೊಂದು ನೀವು ಬೇರೆ ಎಕ್ಸಾಮ್ಗೆ ಓದ್ತಿದ್ರೆ ಯಾವ್ಯಾವ ಪ್ಲೇಸಲ್ಲಿ ಯಾವ ಇಂಡಿಯನ್ ಕಿಂಗ್ಸ್ ಯಾರೆಲ್ಲ ಇದ್ದರು, ಲೀಡರ್ಸ್ ಇದ್ದರು, ಅದ್ರ ಬಗ್ಗೆ ನಿಮ್ಗೆ ಗಮನ ಇರಲಿ. ಸೊ ಇದನ್ನು ನಾವು ಸರಿಯಾಗಿ ಮ್ಯಾಚ್ ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಸ್ನೇಹಿತರೆ. ದೆನ್ 33 ಕ್ವಶನ್ನು, ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ, ಕನ್ನಡ ಗಡಿಕಾಯೆ ಗುಡಿಕಾಯೆ ನುಡಿಕಾಯೆ ಕೈಯಾರನೆ, ಇದೇನಿದೆಯಲ್ಲ ಓ ಬನ್ನಿ ಬನ್ನಿ. ದ ಪೋಯೆಟ್ ಹೂ ರೋಡ್ ದೀಸ್ ಲೈನ್ಸ್ ಆನ್ ಯೂನಿಫಿಕೇಶನ್ ಆಫ್ ಕರ್ನಾಟಕ ವಾಸ್
ಇದಕ್ಕೆ ಆಪ್ಷನ್ ಬಂದುಬಿಟ್ಟು 3 ಸ್ನೇಹಿತರೆ, ಕೈಯಾರ ಕಿನ್ನೈರೈ. ಸರಿನಾ? ಮುಂದಿನ ಪ್ರಶ್ನೆ ನೋಡಿ. Given below are 2 statements, one labeled as assertion A and other. So if you observe this question, the correct statement will be 1. ಸರಿನಾ? ದೆನ್ 35 ಬಂದುಬಿಟ್ಟು ಒಂದಿಷ್ಟು ಇದನ್ನು ಲೇಖಕರು ಯಾರು ಮತ್ತು ಅವರು ಹೊರಡಿಸಿದಂಥ ಇದ್ರದ್ದು ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ 35ನೇ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. ದೆನ್ 36th ಬಂದುಬಿಟ್ಟು the Whitley Commission was concerned with labor, that is option number 1. Then 37 ಬಂದುಬಿಟ್ಟು among central, provincial and concurrent revenues, which of the following is a source of central revenue under Lord Ripon's rule ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್. ಸರಿನಾ? ದೆನ್ 38 ಬಂದುಬಿಟ್ಟು the third Buddhist council was held at Pataliputra, that is option 1. ಸರಿನಾ? ದೆನ್ ಕ್ವಶನ್ ನಂಬರ್ 39 ಬಂದುಬಿಟ್ಟು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಕ್ರಿಪ್ಟ್ಸ್ ಹ್ಯಾಸ್ ನಾಟ್ ಬೀನ್ ಯೂಸ್ಡ್ ಇನ್ ರೈಟಿಂಗ್ ಅಶೋಕನ್ ಎಡಿಕ್ಟ್ಸ್ ಅಂತ ಯಾವ ಯೂಸ್ ಮಾಡಿಲ್ಲ ಅಂತ ಕೇಳಿದ್ದಾರೆ, ನಾಟ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಿದ್ಧಮಿತ್ರಿಕಾ ಅಂತಿದೆಯಲ್ಲ, ಇದನ್ನು ಯೂಸ್ ಮಾಡಿಲ್ಲ. ಈ ಬ್ರಾಹ್ಮಿ, ಅರೆಮಿಕ್ಕು ಮತ್ತು ಕರೋಸ್ತಿ ಸ್ಕ್ರಿಪ್ಟನ್ನು ಯೂಸ್ ಮಾಡಿರ್ತಾರೆ. ದೆನ್ 40th ಕ್ವಶನ್ಸು ವಿಚ್ ಜಮೀನ್ದಾರ್ ಮೂಮೆಂಟ್ ಇನ್ ಕರ್ನಾಟಕ ಆಲ್ಸೋ ಹ್ಯಾಡ್ ಅ ನ್ಯಾಷನಲ್ ಪೇಪರ್ ನೇಮ್ಡ್ ಆಫ್ಟರ್ ಇಟ್, ದಟ್ ಈಸ್ ಕೊಡಗು ಜಮೀನ್ದಾರ್ ಮೂಮೆಂಟ್ ವಿತ್ ಅ ನ್ಯಾಷನಲ್ ಪೇಪರ್ ನೇಮ್ ಕೊಡಗು ವೀಕ್ಲಿ. ಸರಿನಾ? 40th 4. ದೆನ್ 41 ಬಂದುಬಿಟ್ಟು ವಾಟ್ ಪ್ರಪೋಸಲ್ ವಾಸ್ ಮೇಡ್ ಇನ್ ದ ಆಗಸ್ಟ್ ಆಫರ್ ಆಫ್ 1940 ಅಂತ ಇದೆ, ದಟ್ ಈಸ್ ಡೊಮಿನಿಯನ್ ಸ್ಟೇಟಸ್ ಕೊಡ್ತೇವೆ ಅಂತ ಹೇಳಿರ್ತಾರೆ, ದಟ್ ಈಸ್ ಆಪ್ಷನ್ ನಂಬರ್ 2. ದೆನ್ 42nd ಬಂದುಬಿಟ್ಟು ನೇಮ್ ದ ಪ್ರಾಮಿನೆಂಟ್ ಮಿನ್ ಟೌನ್ ಡ್ಯೂರಿಂಗ್ ಕಲ್ಯಾಣಿ ಚಾಲುಕ್ಯಾಸ್, ಹೊಯ್ಸಳಾಸ್ ಆ್ಯಂಡ್ ಸೇವನಾಸ್ ಪೀರಿಯಡ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 3 ಸ್ನೇಹಿತರೆ, ಲಕ್ಕುಂಡಿ. ದೆನ್ 43 ಬಂದುಬಿಟ್ಟು ದ ಬುಕ್ ಮಿಲಿಂದ ಪನ್ನ ಕಂಟೈನ್ಸ್ ಡೈಲಾಗ್ ಬಿಟ್ವೀನ್ ಮೆನಾಂದರ್ ಆ್ಯಂಡ್ ನಾಗಸೇನ, ದಟ್ ಈಸ್ ಆಪ್ಷನ್ ನಂಬರ್ 4. ದೆನ್ 44th ಬಂದುಬಿಟ್ಟು ಡ್ಯೂರಿಂಗ್ ವಿಚ್ ಪೀರಿಯಡ್ ದ ಪೀಪಲ್ ಹ್ಯಾಡ್ ದ ನಾಲೆಜ್ ಆಫ್ ಅಗ್ರಿಕಲ್ಚರ್ ಅಂತ ಇದೆ, ದಟ್ ಈಸ್ ನಿಯೋಲಿಥಿಕ್ ಏಜ್, ದಟ್ ಈಸ್ ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ನೋಡಿ. 45th ದ ಎಂಡೆಮಿಕ್ ಅರೈಸ್ ಡ್ಯೂ ಟು ಮುಟೇಷನ್ ಇನ್ ಎಕ್ಸಿಸ್ಟಿಂಗ್ ಪಾಪ್ಯುಲೇಷನ್ ಎಟ್ ಅ ಪರ್ಟಿಕ್ಯುಲರ್ ಪ್ಲೇಸ್ ಈಸ್ ಕಾಲ್ಡ್ ಆ್ಯಸ್ ಅಂತಿದೆ, ದಟ್ ಈಸ್ ಸುಡೋ ಎಂಡೆಮಿಕ್. ಇದು ಡೌಟ್ಫುಲ್ ಇದೆ, ಬಟ್ ಡೂ ಸರ್ಚ್ ಇಟ್. ಏನಾದರೂ ನಿಮಗೇನಾದ್ರು ಬೇರೆ ಏನಾದ್ರು ಆನ್ಸರ್ ಇದ್ದರೆ ಡೂ ಲೆಟಸ್ ನೋಡಿ ಇನ್ ದಿ ಕಮೆಂಟ್ ಸೆಕ್ಷನ್. ಬಟ್ ನಾನು ನೋಡಿರೋ ಪ್ರಕಾರ ಇದು ಸುಡೋ ಎಂಡೆಮಿಕ್ ಅಂತ ನನಗೆ ಸಿಕ್ಕಿದೆ. ದೆನ್ 46ಅಲ್ಲಿ ದ ಸಾಯಿಲ್ ಈಸ್ ಸ್ಯಾಂಡಿ ಅಂದರೆ ಒಂದು ಫಾರೆಸ್ಟ್ದ ಫೀಚರ್ಸ್ ಕೊಟ್ಟಿದ್ದಾರೆ, ಅದು ಯಾವ ಫಾರೆಸ್ಟ್ ಇರ್ಬೋದು ಅಂತ ನೀವು ಗೆಸ್ ಮಾಡಿ ಅಂತ ಹೇಳಿದ್ದಾರೆ. ಇದು ಸರಿಯಾದ ಉತ್ತರ ಸಾಲ್ಟ್ ವಾಟರ್ ಫಾರೆಸ್ಟ್ ಸ್ನೇಹಿತರೆ. ದೆನ್ 47 ಬಂದುಬಿಟ್ಟು ಪೇಟೆಂಟಿಂಗ್ ಆಫ್ ಸೀಡ್ ಆಯಿಲ್ ಫ್ರಮ್ ದಿ ಇಂಡಿಯನ್ ನೀಮ್ ಟ್ರೀ ಬೈ US ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ WR ಗ್ರೇಸ್ ಕೊಲಂಬಿಯನ್ ಆ್ಯಂಡ್ ವಾಸ್ ಅ ಕೇಸ್ ಆಫ್, ಇದು ಸರಿಯಾದ ಉತ್ತರ ಬಯೋಫೈರಸಿ, ದಟ್ ಈಸ್ ಆಪ್ಷನ್ ನಂಬರ್ 1. ದೆನ್ 48 ಬಂದುಬಿಟ್ಟು ದ ಗ್ರ್ಯಾಜುವಲ್ ರಿಪ್ಲೇಸ್ಮೆಂಟ್ ಆಫ್ ಒನ್ ಟೈಪ್ ಆಫ್ ಪ್ಲಾಂಟ್ ಕಮ್ಯುನಿಟಿ ಬೈ ದ ಅದರ್ ಈಸ್ ರೆಫರ್ಡ್ ಟು ಆ್ಯಸ್ ಪ್ಲಾಂಟ್ ಸಕ್ಸೆಷನ್. ಸರಿನಾ? ದೆನ್ 49th ಬಂದುಬಿಟ್ಟು ದ ಆರ್ಗ್ಯಾನಿಕ್ ಆ್ಯಂಡ್ ಅಪ್ಪರ್ ಲೀಚ್ ಲೇಯರ್ ಆಫ್ ದಿ ಸಾಯಿಲ್ ಈಸ್ ಕಾಲ್ಡ್ ಆ್ಯಸ್, ದಟ್ ಈಸ್ ಎಪಿಪೆಡಾನ್. ಸರಿನಾ? ದೆನ್ 50th ಬಂದುಬಿಟ್ಟು ದ ಥಿಯರಿ ಆಫ್ ಕಾಂಟಿನೆಂಟಲ್ ಡ್ರಿಫ್ಟ್ ವಾಸ್ ಪ್ರಪೋನೆಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಸೈಂಟಿಸ್ಟ್ ಅಂತ ಕೇಳಿದರೆ ಸರಿಯಾದ ಉತ್ತರ ಆಲ್ಫ್ರೆಡ್ ವೆಗ್ನರ್ ಸ್ನೇಹಿತರೆ. ದೆನ್ 51 ನೋಡಿ. ಪೆಟ್ರೋಲಿಂಗ್ ಮಾಡೋದು ಸೆಕ್ಯೂರಿಟಿ ಹೇಳಿದ್ರೆ, ಇನ್ಶೂರೆನ್ಸ್ ಮಾಡೋದು ಎದ್ರ ಬಗ್ಗೆ ಹೇಳುತ್ತೆ ಅಂತ ಕೇಳಿದ್ರೆ ಇಟ್ ಇಸ್ ರಿಸ್ಕ್ ಕವರ್ ಸ್ನೇಹಿತರೆ. ಸರಿನಾ? ದೆನ್ ಮೆಂಟಲ್ ಎಬಿಲಿಟಿ ಕ್ವಶನ್, ನಿಮಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸು ನೀವು ದಿಸ್ ಆರ್ ದ ನಿಮಗೆ ಒನ್ ಆಫ್ ದ ಸ್ಕೋರಿಂಗ್ ಏರಿಯಾ ಇದು ಮೆಂಟಲ್ ಎಬಿಲಿಟಿ. ಸರಿನಾ? ಸೊ ಇದನ್ನು ಸಾಲ್ವ್ ಮಾಡಿ ನಾವು ಕೀ ಆನ್ಸರ್ಸ್ ಇದನ್ನು ಮಾಡ್ಕೊಂಡಿದ್ದೀವಿ. ಸೊ ಜಸ್ಟ್ ಡೂ ಕ್ರಾಸ್ ಚೆಕ್ ಇಟ್ ಯಾವ ಕರೆಕ್ಟ್ ಇದಾವಲ್ಲ ಅಂತ. 52nd ಬಂದುಬಿಟ್ಟು ಆಪ್ಷನ್ 1 ಸ್ನೇಹಿತರೆ, 20,000 ಆ್ಯಂಡ್ 30,000. 53 ಬಂದುಬಿಟ್ಟು 4, ನನ್ ಆಫ್ ದ ಅಬೋ. 54 ಬಂದುಬಿಟ್ಟು 3, 1728. ದೆನ್ 55 ಬಂದುಬಿಟ್ಟು 5:20 PM. ದೆನ್ 56 ಬಂದುಬಿಟ್ಟು ನನಗೆ ಬಂದಿರೋ ಪ್ರಕಾರ ಬ್ರದರ್ ಇನ್ ಲಾ ಇದೆ, ಸಮ್ಮರ್ ಸೈನ್ಸ್ ಸನ್ ಇನ್ ಲಾ. ಸೊ ಡೂ ಕ್ರಾಸ್ ಚೆಕ್ ನಿಮ್ಮ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸ್ನೇಹಿತರೆ. ಸರಿನಾ? ದೆನ್ 57 ಬಂದುಬಿಟ್ಟು 4 ಡಾಟಾ ಈಸ್ ಇನ್ಅಡೆಕ್ವೇಟ್ ಟು ಫೈನ್ ಸ್ನೇಹಿತರೆ. ದೆನ್ 58 ಬಂದುಬಿಟ್ಟು ದಟ್ ಈಸ್ 33.33%. ದೆನ್ 59 ಬಂದುಬಿಟ್ಟು ದಟ್ ಈಸ್ 1. ಸರಿನಾ? ದೆನ್ 60th ಬಂದುಬಿಟ್ಟು 4. ಸರಿನಾ? ದೆನ್ 61 ಏನು ಹೇಳಪ್ಪ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. 61 ಬಂದುಬಿಟ್ಟು ಧ್ವಜ ಸತ್ಯಾಗ್ರಹ ಈಸೂರು ಸ್ನೇಹಿತರೆ. ಸರಿನಾ? ದೆನ್ 62 ಕನ್ಸಿಡರ್ ದ ಫಾಲೋಯಿಂಗ್ ಇವೆಂಟ್ಸ್ ಇನ್ ದ ಹಿಸ್ಟ್ರಿ ಆಫ್ ಮಾಡರ್ನ್ ಹಿಸ್ಟ್ರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 62 ಆಪ್ಷನ್ 1. ಸರಿನಾ? 63 ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಕಾರ್ಡಿಂಗ್ ಟು 100th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಗ್ಗೆ ನಿಮಗೆ ಕೇಳಿದ್ದಾರೆ ಸ್ನೇಹಿತರೆ. ಸೊ ಇಟ್ ಗೇವ್ ಅ ಇಫೆಕ್ಟ್ ಟು ದ ಎಕ್ಸ್ಚೇಂಜ್ ಆಫ್ ಸರ್ಟನ್ ಟೆರಿಟರೀಸ್ ಬೈ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್, ದಟ್ ಈಸ್ 63 ಬಂದುಬಿಟ್ಟು ಆಪ್ಷನ್ 2 ಸ್ನೇಹಿತರೆ.
ಸರಿನಾ. ದೆನ್ 64 ಬಂದುಬಿಟ್ಟು ನೋಡಿ, ವಿತ್ ರೆಫರೆನ್ಸ್ ಟು ದಿ ಫಂಡಮೆಂಟಲ್ ಡ್ಯೂಟಿ ವಿಚ್ ಆಫ್ ದ ಫಾಲೋಯಿಂಗ್ ಕಮಿಟಿ ವಾಸ್ ಸೆಟಪ್ ಈಸ್ ವೆರಿ ಈಸಿ ಕ್ವಶನ್ನು. 64th ಸ್ವರನ್ ಸಿಂಗ್ ಕಮಿಟಿ ಸ್ನೇಹಿತರೆ, ಸರಿನಾ. 65th ಬಂದುಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಪೋಸ್ಟ್ ಈಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನಾತ್ಮಕ ಬಾಡಿ ಅಲ್ಲ, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇದು ಪ್ರೈಮ್ 65th ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅಟಾರ್ನಿ ಜನರಲ್ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ದೆನ್ ಚೇರ್ಮನ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆಯಲ್ಲ, ದಿಸ್ ಈಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ದಿಟ್ ಈಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ. ಸೊ ಸರಿಯಾದ ಉತ್ತರ ಇದು ಸ್ನೇಹಿತರೆ. ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದೆ, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇದು ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಮಾಡಿದ್ದಾರೆ. NHRC ಚೇರ್ಮನ್ ಏನಿದೆಯಲ್ಲ, ದಿಸ್ ಈಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಟ್ ಈಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ. ಸೊ ಆಪ್ಷನ್ ನಂಬರ್ 2 ಸ್ನೇಹಿತರೆ, 65th. ದೆನ್ 66 ಬಂದುಬಿಟ್ಟು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಡೀಲ್ಸ್ ವಿತ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆ, ಸರಿನಾ. ದಟ್ ಈಸ್ ಆರ್ಟಿಕಲ್ 44, ದಟ್ ಈಸ್ ಆಪ್ಷನ್ ನಂಬರ್ 2. ದೆನ್ 67 ಬಂದುಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಡಸ್ ನಾಟ್ ಎಂಜಾಯ್ ಸ್ಪೆಷಲ್ ಪ್ರೊವಿಷನ್ ಅಂಡರ್ ಆರ್ಟಿಕಲ್ 371J. ಇದು ವೆರಿ ಈಸಿ ಕ್ವಶನ್ನು. ತಮಿಳ್ನಾಡು, ಗೋವಾಕ್ಕಿದೆ, ಸಿಕ್ಕಿಮ್ಗಿದೆ, ಆಂಧ್ರ ಪ್ರದೇಶಕ್ಕಿದೆ, ತಮಿಳ್ನಾಡಿಗೆ ಆ ಸ್ಪೆಷಲ್ಲು ಸ್ಟೇಟಸ್ ಇಲ್ಲ ಸ್ನೇಹಿತರೆ, ಸರಿನಾ. 67 ಬಂದುಬಿಟ್ಟು 2. ದೆನ್ 68 ಬಂದುಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಶೆಡ್ಯೂಲ್ಸ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ಶೆಡ್ಯೂಲ್ ಲ್ಯಾಂಗ್ವೇಜಸ್ ಅಂತ ಇದೆ, ದಟ್ ಈಸ್ ಆಪ್ಷನ್ ನಂಬರ್ 1. ದೆನ್ ನೋಡಿ, ಪ್ರೊವಿಷನ್ಸ್ ಆಫ್ ಎಮರ್ಜೆನ್ಸೀಸ್ ಆ್ಯಂಡ್ ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿ ವೇರ್ ಬಾರೋಡ್ ಫ್ರಮ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಂಟ್ರಿ, ಯಾವ ಕಂಟ್ರಿಯಿಂದ ಅದನ್ನು ಬಾರೋ ಮಾಡಲಾಗಿದೆ ಅಂತ ಕೇಳಿದ್ದಾರೆ. 69th ಆಪ್ಷನ್ನು ಜರ್ಮನಿಯಿಂದ ನಾವು ಬಾರೋ ಮಾಡಿದ್ದೇವೆ, ಸರಿನಾ. ದೆನ್ 70th ಸ್ನೇಹಿತರೆ, ವೆನ್ ವಾಸ್ ದ ಇಲೆಕ್ಷನ್ ಕಮಿಷನ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಅಂತಿದೆ, ದಟ್ ಈಸ್ 25th January 1950, ಆಪ್ಷನ್ ನಂಬರ್ 4, ಸರಿನಾ. ದೆನ್ 71 ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆ್ಯಕ್ಟ್ಸ್ ಕನ್ಫರ್ಡ್ ವುಮನ್ ದ ಲಿಮಿಟೆಡ್ ರೈಟ್ ಟು ವೋಟ್ ಅಂತ ಇದೆ, ಸರಿಯಾದ ಉತ್ತರ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1990. ದೆನ್ 72 ವಿಚ್ ಆಫ್ ದ ಫಾಲೋಯಿಂಗ್ ಕೇಸ್ ಡಸ್ ದ ಸುಪ್ರೀಂ ಕೋರ್ಟ್ ಹೆಲ್ಡ್ ಫಾರ್ ದ ಫಸ್ಟ್ ಟೈಮ್ ದ್ಯಾಟ್ ದ ಫಂಡಮೆಂಟಲ್ ರೈಟ್ಸ್ ಆರ್ ಅನ್ಅಮೆನೇಬಲ್ ಬೈ ದಿ ಪಾರ್ಲಿಯಾಮೆಂಟ್ ಅಂತ ಇದೆ, ಇದು ಸರಿಯಾದ ಉತ್ತರ ಗೋಲಕ್ನಾಥ್ ಕೇಸ್ ಸ್ನೇಹಿತರೆ, ಸರಿನಾ. ಆಪ್ಷನ್ ನಂಬರ್ 4, 72 ಬಂದುಬಿಟ್ಟು 4th ಆನ್ಸರ್. 73 ರಾಜ್ಯಸಭಾ ಎಂಜಾಯ್ ಸ್ಪೆಷಲ್ ಪವರ್ಸ್ ದೆನ್ ದ ಲೋಕಸಭಾ ಇನ್ ದ ಕೇಸ್ ಆಫ್ ಅಂತ ಕೇಳಿದ್ದಾರೆ, ಸೊ ಇಟ್ ಈಸ್ ಸೆಟ್ಟಿಂಗ್ ಅಪ್ ನ್ಯೂ ಆಲ್ ಇಂಡಿಯಾ ಸರ್ವಿಸ್, ದಟ್ ಈಸ್ ಆಪ್ಷನ್ ನಂಬರ್ 3. ದೆನ್ 74 ವಿಚ್ ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಎನೇಬಲ್ ಟು ಬ್ರಿಂಗ್ ಇನ್ ಟು ಫೋರ್ಸ್ ದ ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಇದೆ, ದಿಸ್ ತುಂಬ ಚೆನ್ನಾಗಿ ಕ್ವಶನ್ ಕೇಳಿದ್ದಾರೆ. 74 ಬಂದುಬಿಟ್ಟು ದಟ್ ಈಸ್ 52nd ಅಮೆಂಡ್ಮೆಂಟ್, ಆ್ಯಂಟಿ ಡಿಫೆಕ್ಷನ್ ತಂದಿದ್ದು 52nd ಅಮೆಂಡ್ಮೆಂಟ್ ಸ್ನೇಹಿತರೆ. 74 75th ಬಂದುಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಕ್ಟ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ 9th ಶೆಡ್ಯೂಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ಇದಕ್ಕೆ ಸರಿಯಾದ ಉತ್ತರ ಪೋಕ್ಸೋ ಆ್ಯಕ್ಟ್ 2012, ಇದನ್ನು 9th ಶೆಡ್ಯೂಲ್ ಇಲ್ಲ ಸ್ನೇಹಿತರೆ ಇದು. ದೆನ್ 76ನೇ ಬಂದುಬಿಟ್ಟು ಪ್ರಜ್ಞಾನ್ ರೋವರ್ ಆಫ್ ದ ಚಂದ್ರಯಾನ್ 3 ಮಿಷನ್ ಹ್ಯಾಸ್ ಕನ್ಫರ್ಮ್ ದಿ ಪ್ರೆಸೆನ್ಸ್ ಆಫ್ ವಿಚ್ ಎಲಿಮೆಂಟ್ ಆನ್ ದಿ ಮೂನ್ ಸರ್ಫೇಸ್, ದಟ್ ಈಸ್ ಸಲ್ಫರ್, ದಟ್ ಈಸ್ 2, ಆಪ್ಷನ್ 2. ದೆನ್ 77 ಬಂದುಬಿಟ್ಟು ಇದನ್ನು ನೀವು ಸರಿಯಾಗಿ ನೋಡಿದ್ರೆ ನನಗೆ ಬರ್ತಾ ಇರೋದು ಇದು 1, 77 ಆನ್ಸರ್ ಬಂದುಬಿಟ್ಟು 1 ಸ್ನೇಹಿತರೆ, ಸರಿನಾ. ನೆಕ್ಸ್ಟ್ ನೋಡಿ 78 ಕನ್ಸಿಡರ್ ದ ಫಾಲೋಯಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ 5 ಅಲೈನ್ಸ್ ಒಳಗೆ ಯಾವ ಬರ್ತಾವೆ ಅಂತ ಕೇಳಿದ್ದಾರೆ, ಸರಿಯಾದ ಉತ್ತರ 4 ಸ್ನೇಹಿತರೆ, ಸರಿನಾ. ಇದರಲ್ಲಿ ಜರ್ಮನಿ ಬರೋದಿಲ್ಲ, ಸರಿನಾ. ಅಂದರೆ ಕೆನಡಾ ಬರುತ್ತೆ, ಯುನೈಟೆಡ್ ಸ್ಟೇಟ್ ಬರುತ್ತೆ, ಆಸ್ಟ್ರೇಲಿಯಾ ಬರುತ್ತೆ, ನ್ಯೂಜಿಲೆಂಡ್ ಬರುತ್ತೆ, ಯುನೈಟೆಡ್ ಕಿಂಗ್ಡಮ್ ಬರುತ್ತೆ, ಜರ್ಮನಿ ಬರೋದಿಲ್ಲ. ಸೊ ಆಪ್ಷನ್ 5 ಇಲ್ಲದೇ ಇರೋದು ಯಾವುದಿದೆಯಪ್ಪ ಅಂದರೆ 4 ಒಂದೇ ಇದೆ. ಸೊ 78 4 ಸ್ನೇಹಿತರೆ, ಸರಿನಾ. ದೆನ್ 79 ಬಂದುಬಿಟ್ಟು ಅಂಡರ್ ವಿಚ್ ಮಿನಿಸ್ಟ್ರಿ ವಿಶ್ವಕರ್ಮ ಸ್ಕೀಮ್ ಬರುತ್ತೆ ಅಂತ ಕೇಳಿದ್ದಾರೆ, ಸರಿನಾ. ಅದಕ್ಕೆ ಸರಿಯಾದ ಉತ್ತರ ಅದು ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸ್ ಮಿನಿಸ್ಟ್ರಿ ಒಳಗೆ ಬರುತ್ತೆ, ಆಪ್ಷನ್ 1, ಸರಿನಾ. 80ನೇದು G20 ಕಂಟ್ರೀಸ್ ಡಸ್ ನಾಟ್ ಹ್ಯಾವ್ ಅ ಪರ್ಮನೆಂಟ್ ಸೆಕ್ರೆಟರಿಯೇಟ್ ಆ್ಯಂಡ್ ಈಸ್ ಸಪೋರ್ಟೆಡ್ ಬೈ ಅ ಪ್ರೀವಿಯಸ್ ಕರೆಂಟ್ ಆ್ಯಂಡ್ ಫ್ಯೂಚರ್ ಹೋಲ್ಡರ್ಸ್ ಆಫ್ ದ ಪ್ರೆಸಿಡೆನ್ಸಿ ನೋನ್ ಆಸ್ ದಿ ಟ್ರಯೋಕಾ ಇನ್ G20 ಸಮಿಟ್ 2023 ಟ್ರಯೋಕಾ ಕನ್ಸಿಸ್ಟ್ ಆಫ್ ಅಂತ ಕೇಳಿದ್ದಾರೆ, ಸರಿಯಾದ ಉತ್ತರ ಇಂಡೋನೇಷ್ಯಾ, ಬ್ರೆಜಿಲ್ ಆ್ಯಂಡ್ ಇಂಡಿಯಾ, ಆಪ್ಷನ್ ನಂಬರ್ 2. ದೆನ್ 81 ಸ್ನೇಹಿತರೆ, ವಾಟ್ ಈಸ್ ದ ಟೆನ್ಯೂರ್ ಆ್ಯಂಡ್ ರಿಟೈರ್ಮೆಂಟ್ ಏಜ್ ಆಫ್ ದಿ ಚೇರ್ಮನ್ ಆಫ್ ದಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ 1. ಆ್ಯಕ್ಚುಲಿ ಇದು 3 years ಆ್ಯಂಡ್ 70 years ಅಂತ ಬರಬೇಕು, ಇಲ್ಲಿ 5 years ಅಂತಿದೆ. ಬಟ್ ಎನಿವೇ ಕೊಟ್ಟಂಥ ಆನ್ಸರಲ್ಲಿ ನಮಗೆ 1 ಇಸ್ ದಿ ಕರೆಕ್ಟ್ ಆನ್ಸರ್, ಸರಿನಾ. ಇಲ್ಲಿ 3 years ಬರಬೇಕಿತ್ತು ಆ್ಯಂಡ್ 70 years, ಸೊ ಕೊಟ್ಟಂಥ ಆನ್ಸರಲ್ಲಿ ನಮಗೆ 1 ಈಸ್ ಕರೆಕ್ಟ್. ದೆನ್ 82 ನೋಡಿ, ದ ನಂಬರ್ ಆಫ್ ವುಮನ್ ದ್ಯಾಟ್ ವಿರ್ ಪ್ರೆಸೆಂಟ್ ಇನ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಕೇಳಿದೆ, ದ 15 numbers, ಆಪ್ಷನ್ 1. ದೆನ್ 83 ನೋಡಿ, ದ ಏಜ್ ಆಫ್ ಆ್ಯಂಟಿಕ್ ಸ್ಪೆಸಿಮೆನ್ಸ್ ಕ್ಯಾನ್ ಬಿ ಫೌಂಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ಸ್ ಅಂತ ಇದೆ, ದಟ್ ಈಸ್ ರೇಡಿಯೋ ಕಾರ್ಬನ್ ಡೇಟಿಂಗ್. ದೆನ್ 84th ಬಂದುಬಿಟ್ಟು ದ ಹೈಯೆಸ್ಟ್ ಆ್ಯಂಡ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್ ನ್ಯಾಷನಲ್ ರಿಕಗ್ನಿಷನ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ ದ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ಸೈನ್ಸ್, ವಿಜ್ಞಾನಕ್ಕೆ ಕೊಡ್ತಕ್ಕಂಥ ಅತ್ಯುನ್ನತವಾದಂಥ ಅವಾರ್ಡ್ ಯಾವುದು ಇಂಡಿಯಾದಲ್ಲಿ ಅಂತ ಕೇಳಿದ್ದಾರೆ, ಅದು ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರೈಸ್, ಆಪ್ಷನ್ 1.
ದೆನ್ 85th ಬಂದುಬಿಟ್ಟು ಇಫ್ ದ ಟೆಂಪ್ರೇಚರ್ ಆಫ್ ಅನ್ ಆಬ್ಜೆಕ್ಟ್ ಈಸ್ ಅಂದ್ರೆ ಡಿಗ್ರಿ ಸೆಲ್ಸಿಯಸ್ ಟು ಫ್ಯಾರನೀಟಿಗೆ ಕನ್ವರ್ಟ್ ಮಾಡೋಕ್ಕೆ ಕೇಳಿದ್ದಾರೆ ಸ್ನೇಹಿತರೆ, ಸರಿನಾ. -200 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. ನೀವು ಫಾರ್ಮುಲಾ ನೆನಪಿದ್ರೆ ದಿಸ್ ವೆರಿ ಈಸಿ ಕ್ವಶನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 -328 ಫ್ಯಾರನೀಟ್, ಸರಿನಾ. ದೆನ್ 86 ಬಂತು. ಆ್ಯನ್ ಅಬ್ಸರ್ವರ್ ಆಲ್ವೇಸ್ ಅಬ್ಸರ್ವ್ ಸೇಮ್ ಫೇಸ್ ಆಫ್ ದ ಮೂನ್ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್. ದಿಸ್ ಈಸ್ ಡ್ಯೂ ಟು ಅಂತ ಇದೆ. ನಿಯರ್ಲಿ ದ ಸೇಮ್ ರೊಟೇಷ್ನಲ್ ಟೈಮ್ ಪೀರಿಯಡ್ ಆಫ್ ದ ಮೂನ್ ಆ್ಯಂಡ್ ಮೂನ್ಸ್ ರೆವಲ್ಯೂಷನ್ ಟೈಮ್ ಪೀರಿಯಡ್ ಅವರಿಂದ ಅರ್ಥ. ತನ್ನ ಸುತ್ತ ತಿರುಗೋಳಿಕ್ಕೆ ಆಮೇಲೆ ಭೂಮಿಯ ಸುತ್ತ ತಿರುಗೋ ಪೀರಿಯಡ್ ಏನಿದೆ ಸೇಮ್ ಇದೆ. ಇದು ಆಪ್ಷನ್ ನಂಬರ್ 2 ಸ್ನೇಹಿತರೆ. ದೆನ್ 87 ಬಂದುಬಿಟ್ಟು ದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ವಿತ್ ದ ಹೈಯೆಸ್ಟ್ ಪವರ್ ಪ್ರೊಡಕ್ಷನ್ ಕೆಪಾಸಿಟಿ ಇನ್ ಇಂಡಿಯಾ ಈಸ್ ಲೊಕೇಟೆಡ್ ಆ್ಯಟ್ ಕುಂದನ್ಕುಲಂ, ದಟ್ ಈಸ್ ಆಪ್ಷನ್ ನಂಬರ್ 4. ದೆನ್ 88 ಬಂದುಬಿಟ್ಟು ದ ಥರ್ಡ್ ಲಾರ್ಜೆಸ್ಟ್ ಸಪ್ಲೈಯರ್ ಆಫ್ ಕೋಲ್ ಟು ಇಂಡಿಯಾ ಈಸ್ 4th ರಷ್ಯಾ, ಸರಿನಾ. ದೆನ್ 89 ನೋಡಿ ಸ್ನೇಹಿತರೆ, ಲ್ಯಾಂಡ್ ರಿಫಾರ್ಮ್ಸ್ ಆರ್ ಇನ್ ಜನರಲ್ ಎಕ್ಸ್ಪೆಕ್ಟೆಡ್ ಟು ದಟ್ನಾ improve agriculture efficiency. Yes, it's in a way true. Move towards a social equality. That's also true. That means both 1 and 2, ಸರಿನಾ. ದೆನ್ 90 ನೋಡಿ, ಹೂ ಅಮಂಗ್ ದ ಫಾಲೋಯಿಂಗ್ ಚೀಫ್ ಮಿನಿಸ್ಟರ್ ಇಂಪ್ಲಿಮೆಂಟೆಡ್ ದ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಕರ್ನಾಟಕ? ಡಿ ದೇವರಾಜ್ ಅರಸ್, ದಟ್ ಈಸ್ ಆಪ್ಷನ್ ನಂಬರ್ 4. ದೆನ್ 91 ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಅಸೋಸಿಯೇಟೆಡ್ ವಿತ್ ದಿ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಇದೆ. ಸೊ ಇದು ಒಬ್ಬರು ಫಂಡಮೆಂಟಲ್ ರೈಟ್ಸ್ ಅಂತ ಬರ್ತಾ ಇದೆ, ಬಟ್ ಡೂ ಚೆಕ್ ಇಟ್, ಕ್ರಾಸ್ ಚೆಕ್ ಇಟ್, ಆಯಿತಾ, ಕ್ರಾಸ್ ಚೆಕ್ ಇಟ್, ಸರಿನಾ. ಸೊ ಇದು ಒಂದು ನಾವು ಚೆಕ್ ಮಾಡಿದ ನನ್ನ ಪ್ರಕಾರ ಇದು ಫಂಡಮೆಂಟಲ್ ರೈಟ್ಸ್ ಶುಡ್ ಬಿ ಕರೆಕ್ಟ್ ಆನ್ಸರ್, ಬಟ್ ಡೂ ಕ್ರಾಸ್ ಚೆಕ್ ಇಟ್, ಸರಿನಾ. ದೆನ್ 92 ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕನ್ಸರ್ನ್ ವಿತ್ ದಿ ಪಂಚಾಯತ್ ಅಂತ ಇದೆ. ಸೊ ಇಲ್ಲಿ ನೋಡಿ, ದ ಕಾನ್ಸ್ಟಿಟ್ಯೂಷನ್ 74th ಅಮೆಂಡ್ಮೆಂಟ್ ಇದೆ. ನೋ 73rd ಬಂದುಬಿಟ್ಟು ಪಂಚಾಯತ್, 74th ಬಂದುಬಿಟ್ಟು ಮುನ್ಸಿಪಾಲಿಟಿಗೆ. ಸೊ ಈಸ್ ನಾಟ್ ಕನೆಕ್ಟೆಡ್ ವಿತ್ ಪಂಚಾಯತ್ ಅಂದರೆ ಆಪ್ಷನ್ ನಂಬರ್ 2, ದಟ್ ಈಸ್ ಕಾನ್ಸ್ಟಿಟ್ಯೂಷನ್ 74th ಅಮೆಂಡ್ಮೆಂಟ್ ಆ್ಯಕ್ಟ್, ಸರಿನಾ. ದೆನ್ 93 ನೋಡಿ, ಹೂ ಕ್ಯಾನ್ ಡಿಸಾಲ್ವ್ ದಿ ಜಿಲ್ಲಾ ಪಂಚಾಯತ್? ದಟ್ ಈಸ್ ಸ್ಟೇಟ್ ಗೌರ್ಮೆಂಟ್, ಆಪ್ಷನ್ ನಂಬರ್ 2. ದೆನ್ 94th ಬಂದುಬಿಟ್ಟು ಆಲ್ಮಟ್ಟಿ ಡ್ಯಾಮ್ ಇನ್ ವಿಜಯನಗರ್, ದಟ್ ಬಿಜಾಪುರ್ ಈಸ್ ಆಲ್ಸೋ ನೋನ್ ಆ್ಯಸ್ ಅಂತ ಕೇಳಿದ್ದಾರೆ. ದಟ್ ಈಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್, ಸರಿನಾ. ದೆನ್ 95th ಸ್ನೇಹಿತರೆ, ಅ ಕಂಟಿನ್ಯೂಸ್ ಫಾಲ್ ಇನ್ ದ ಜನರಲ್ ಪ್ರೈಸ್ ಲೆವೆಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಈಸ್ ಕಾಲ್ಡ್ ಆ್ಯಸ್ ಅಂತ ಇದೆ. ಅದು ಡಿಫ್ಲೇಷನ್, ಆಪ್ಷನ್ ನಂಬರ್ 3, ಸರಿನಾ. ದೆನ್ 96th, ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಡಿಫೈನ್ಡ್ ಆ್ಯಸ್ ಅಂತ ಇದೆ. ದಟ್ ಈಸ್ ಶಾರ್ಟ್ ಟರ್ಮ್ ಮೂವ್ಮೆಂಟ್ ಆಫ್ ವರ್ಕರ್ಸ್ ಬಿಟ್ವೀನ್ ದ ಜಾಬ್ಸ್ ಇದು ಅನ್ಎಂಪ್ಲಾಯ್ಮೆಂಟ್ಗೆ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ದಟ್ ಈಸ್ ಆಪ್ಷನ್ ನಂಬರ್ 4. 97th ನೋಡಿ, ವಾಟ್ ಹ್ಯಾಪನ್ಸ್ ಟು ದ ಕ್ರೆಡಿಟ್ ಕ್ರಿಯೇಷನ್ ಇಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಡ್ಯೂಸಸ್ ದಿ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಇದೆ? ಇಟ್ ವಿಲ್ ಇನ್ಕ್ರೀಸ್, ಕ್ರೆಡಿಟ್ ಟು ಇನ್ಕ್ರೀಸ್ ಆಗುತ್ತೆ, ಸರಿನಾ. 98 ಬಂದುಬಿಟ್ಟು ದ ಕಾನ್ಸೆಪ್ಟ್ ಆಫ್ ಇನ್ಫ್ಲೇಷನರಿ ಗ್ಯಾಪ್ ವಾಸ್ ಗಿವನ್ ಬೈ ಅಂತ 98th ಕ್ವಶನ್ನು ಜಾನ್ ಮೇನಿಯರ್ಡ್ ಕೇನ್ಸ್ ಇದನ್ನು ಕೊಟ್ಟಿದ್ದು. ದಟ್ ಈಸ್ ಆಪ್ಷನ್ ನಂಬರ್ 2, ಜೇಮ್ ಕೇನ್ಸ್, ಸರಿನಾ. 99th ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಮೆಜರ್ಸ್ ವಿಲ್ ಬಿ ಅಡಾಪ್ಟೆಡ್ ಟು ರಿಮೂವ್ ದ ಡಿಸ್ಇಕ್ಲಿಬ್ರಿಯಂ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸು? ಇದು ಒಬ್ಬೊಬ್ಬರು ಕನ್ಫ್ಯೂಸ್ ಆಗುತ್ತೆ, ಬಟ್ ನಾನು ನೋಡ್ದಂಗೆ ರೆಸ್ಟ್ರಿಕ್ಷನ್ ಎಕ್ಸ್ಪೋರ್ಟ್ಸ್ ಇದೆ ಕರೆಕ್ಟ್ ಆನ್ಸರ್. ಒಬ್ಬೊಬ್ಬರು ಡಿವ್ಯಾಲ್ಯೂಷನ್ ಕೂಡ ಕೊಡ್ತಾರೆ, ಬಟ್ ರಿಸ್ಟ್ರಿಕ್ಷನ್ ಆನ್ ಎಕ್ಸ್ಪೋರ್ಟ್ಸ್ ಇಸ್ ಅ ಬೆಟರ್ ಆನ್ಸರ್. ಡಿವ್ಯಾಲ್ಯೂಷನ್ ಎಕ್ಸ್ಚೇಂಜ್ ರೇಟ್ ಜನರಲಿ ಆ ರೀತಿ ಮಾಡೋಕ್ಕೆ ಹೋಗಲ್ಲ. ಸೊ ಐ ಪ್ರಿಫರ್ ಆನ್ಸರ್ ನಂಬರ್ 4, 99th, ರಿಸ್ಟ್ರಿಕ್ಷನ್ ಆನ್ ಎಕ್ಸ್ಪೋರ್ಟ್ಸ್. 100 ಬಂದುಬಿಟ್ಟು ವಾಟ್ ಈಸ್ ದ ಸೈಜ್ ಆಫ್ ಯೂನಿಯನ್ ಬಜೆಟು? ಸೊ ನನಗೆ ಸಿಕ್ಕಿರೋದು 41.45 crore. ಸಮ್ ಸೋರ್ಸಸ್ ಆರ್ ಸೇಯಿಂಗ್ ದಟ್ 39.4 crore. ದಿಸ್ ಕ್ರಾಸ್ ಚೆಕ್ ಇಟ್ ಸ್ನೇಹಿತರೆ, ಪ್ಲೀಸ್ ಡೂ ಕ್ರಾಸ್ ಚೆಕ್ ಇಟ್. ಬಟ್ ನನಗೆ ಗೊತ್ತಾಗಿದೆ 41.45 crore. ಸಮ್ಮರ್ ಒಂದೊಂದು ಕಡೆ 39 ಬರ್ತಿದೆ. ಸೊ ಡೂ ಕ್ರಾಸ್ ಚೆಕ್, ಐದರ್ ದಿಸ್ ಆರ್ ದಿಸ್, ಡೂ ಕ್ರಾಸ್ ಚೆಕ್. ಸೊ ದೀಸ್ ಆರ್ ಆಲ್ ಟೆಂಪ್ರರಿ ರೆಫರೆನ್ಸ್ ಆನ್ಸರ್ಸ್ ಸ್ನೇಹಿತರೆ. ದೀಸ್ ಆರ್ ನಾಟ್ ಫೈನಲ್ ಆನ್ಸರ್, ದಿಸ್ ಈಸ್ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್. ನಾವು ಫರ್ದರ್ ಯಾವೆಲ್ಲ ಕ್ವಶನ್ಸ್ ಬಂದಿದ್ದು ಸಪ್ರೇಟಾಗಿ ಸಬ್ಜೆಕ್ಟ್ ವೈಸ್ ಅನಲೈಸ್ ಮಾಡಿ ವಿಡಿಯೋ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.